ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಸೊ ಇವತ್ತೇನು ವ್ಲಾಗ್ ಅಂತಂದರೆ ನಮ್ಮ ಸಂಕ್ರಾಂತಿ ಹಬ್ಬ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಬೆಳಗ್ಗೆ ಎದ್ದು ರಂಗೋಲಿ ಬಿಡೋಕ್ಕಾಗಲ್ಲ ಅಂತ ರಾತ್ರಿನೇ ರಂಗೋಲಿಗೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎದ್ದು ರಾಘವೇಂದ್ರನಿಗೆ ರೆಡಿ ಮಾಡ್ಕೋಬೇಕಿತ್ತು. ಬಿಕಾಸ್ ಆಫ್ ಗುರುವಾರ ನಮ್ಮ ರಾಯರಿಗೆ ದೀಪ ಹಚ್ಚದೆ ರೆಡಿ ಮಾಡಿದೆ ನಮ್ಮ ದಿನ ಸ್ಟಾರ್ಟ್ ಆಗಲ್ಲ. ಸೊ ಹಾಗೆ ನಮ್ಮ ರಾಯರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದು ತುಂಬಾ ಸತ್ಯವಾದ ಮಾತು. ಸೊ ನಮ್ಮ ರಾಯರಿಗೆ ಫುಲ್ ಪೂಜೆನೆಲ್ಲ ಮುಗಿಸಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು, ಸೊ ನಾವು ಟಿಫನ್ ಕೂಡ ಮಾಡಿಕೊಂಡು, ಸೊ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ಆ್ಯಂಡ್ ಸ್ವೀಟ್ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್. ಸೊ ಪೂಜೆ ಮಾಡಿ ಪ್ರಸಾದ ತಿನ್ನೋಷ್ಟರಲ್ಲಿ ನಮ್ಮ ರಾಯರು ಪ್ರಸಾದ ಕೊಟ್ಟಿದ್ದರು. ಸೊ ಆ ಪ್ರಸಾದ ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಮಧ್ಯಾಹ್ನಕ್ಕೆ ಮಮ್ಮಿ ಚಿತ್ಕವರೆ ಸಾಂಬಾರು ಮತ್ತು ಅನ್ನ ಮಾಡಿದರು. ಸೊ ಮತ್ತು ಎಳ್ಳು ಬೆಲ್ಲ ತಿಂದು ಊಟ ಮಾಡಿ ಮತ್ತು ಫುಲ್ ದಿನ ರೆಸ್ಟಲ್ಲೇ ಮುಗಿದೋಯ್ತು. ಬಿಕಾಸ್ ಬೆಳಗ್ಗೆನೇ ಪೂಜೆ ಆಗಿದ್ದರಿಂದ ಸಂಜೆ ಗಂಟೆ ಏನೂ ಕೆಲಸನೇ ಇರೋದಿಲ್ಲ. ಸೊ ಸಂಜೆ ಮಮ್ಮಿಗೆ ಟೀನೂ ಮಾಡಿಕೊಟ್ಟು ಮತ್ತು ನಾನು ಒಂದಷ್ಟು ಫೋಟೋ ವೀಡಿಯೋಸ್ ಮಾಡಿ ಮತ್ತು ನನ್ನ ಡ್ರೆಸ್ ಚೇಂಜ್ ಮಾಡಿ ಮಮ್ಮಿ ಕಬ್ಬೆಲ್ಲ ತಿಂತಾಯಿದ್ರು. ಮತ್ತು ಸಂಜೆ ರಾಯರಿಗೆ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಫೋಟೋಸ್ ಎಲ್ಲ ಹಾಕಿರ್ತೀವ. ಸೊ ರಾಯರಿಗೆ ದೃಷ್ಟಿ ಆಗಿರುತ್ತೆ ಅಂಥೇಳಿ ಮತ್ತು ರಾಯರಿಗೆ ದೃಷ್ಟಿ ತೆಗೆದು ಆಚೆ ಹಾಕ್ತೀನಿ ನೀರನ್ನ. ಮತ್ತು ಸಂಜೆ ನಮ್ಮ ರಾಯರು ನೋಡಿಕೊಂಡು ಎಳ್ಳು ಬೆಲ್ಲ ತಿಂದ್ಕೊಂಡು ದಿನಾನ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್.